ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಅಗಸೆ ಬೀಜದ ಉಪಯೋಗಗಳು ಯಾವುದು ಅಂತ ತಿಳ್ಕೊಂಡು ಬರೋಣ. ಅಗಸೆ ಬೀಜ ಎಂದರೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಅಗಸೆ ಬೀಜವನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಎಂದು ಕರೆಯುತ್ತಾರೆ. ಇದು ಸಣ್ಣದಾಗಿದ್ದರೂ ದೇಹಕ್ಕೆ ಬೇಕಾದ ಫೈಬರ್, ಪ್ರೋಟೀನ್, ಒಮೆಗಾ 3 ಕೊಬ್ಬಿನಾಮ್ಲ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಪೌಷ್ಟಿಕ ಬೀಜವಾಗಿದೆ. ಇನ್ನು ಅಗಸೆ ಬೀಜವನ್ನು ಹೇಗೆ ಸೇವಿಸಬೇಕು ಎಂದು ತಿಳ್ಕೊಳ್ಳೋಣ. ಅಗಸೆ ಬೀಜವನ್ನು ಸ್ವಲ್ಪ ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿ ಸೇವಿಸಬಹುದು. ಇದನ್ನು ಮೊಸರು, ಸಲಾಡ್, ಗಂಜಿ ಅಥವಾ ಆಹಾರಕ್ಕೆ ಸೇರಿಸಬಹುದು. ಸಾಮಾನ್ಯವಾಗಿ ದಿನಕ್ಕೆ 1 ರಿಂದ 2 ಟೀ ಸ್ಪೂನ್ ಸಾಕಾಗಬಹುದು. ಅಗಸೆ ಬೀಜ ಸೇವಿಸುವಾಗ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ಅಗಸೆ ಬೀಜದಿಂದ ಚಟ್ನಿ ಪುಡಿ ಕೂಡ ಮಾಡಿಕೊಂಡು ನೀವು ಊಟದ ಜೊತೆ ಸೇವಿಸಬಹುದು. ಅಗಸೆ ಬೀಜದ ಪ್ರಮುಖ ಉಪಯೋಗಗಳು ಯಾವ್ದ್ಯಾವುದು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಚಾನಲ್ನ ಜೀರ್ಣಕ್ರಿಯೆಗೆ ಸಹಾಯ ನೋಡಿ. ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕವಾಗಬಹುದು. ಹೌದು, ಅಗಸೆ ಬೀಜವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸಹಾಯಕವಾಗುತ್ತದೆ. 2. ಮಲಬದ್ಧತೆ ಕಡಿಮೆ ಮಾಡಲು ಸಹಾಯಕ. ಫೈಬರ್ ಮತ್ತು ನೀರಿನ ಸೇವನೆಯೊಂದಿಗೆ ಸಹಾಯಕವಾಗಬಹುದು. ಹೌದು, ಫೈಬರ್ ಜಾಸ್ತಿ ಇರುವುದರಿಂದ ಇದು ಕೂಡ ಒಳ್ಳೆಯದೇ. 4. ಹೃದಯ ಆರೋಗ್ಯಕ್ಕೆ ಉತ್ತಮ. ಒಮೆಗಾಗಳ ಮೂಲವಾಗಿದೆ. ಇದರಿಂದ ಕೂಡ ಹೃದಯಕ್ಕೆ ಸಹಾಯಕವಾಗುತ್ತದೆ. 5. ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು. ಸಮತೋಲನ ಆಹಾರದ ಭಾಗವಾಗಿ ಬಳಸಬಹುದು. ಡಯಟ್ ಮಾಡೋರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತದೆ. ನೆಕ್ಸ್ಟ್, ತೂಕ ನಿರ್ವಹಣೆಗೆ ಸಹಾಯ. ಫೈಬರ್ನಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚು ಕಾಲ ಇರಬಹುದು. ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರು ಡೈಲಿ ಅಗಸೆ ಬೀಜ ಸೇವಿಸುವುದರಿಂದ ನೀವು ತೂಕನ ನಿಯಂತ್ರಣಕ್ಕೆ ತಗೊಂಡು ಬರ್ಬೋದು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು. ಆದರೆ ಮಧುಮೇಹ ಇರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಅಗಸೆ ಬೀಜ ಸೇವಿಸುವುದರಿಂದ ಕೂಡ ಬ್ಲಡ್ ಶುಗರ್ನ ನಾವು ಕಂಟ್ರೋಲಲ್ಲಿ ಇಡ್ಬೋದು. ಚರ್ಮದ ಆರೋಗ್ಯಕ್ಕೆ ಉಪಯುಕ್ತ. ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಬಹುದು. ಸೊ ಸ್ಕಿನ್ ಕೇರ್ಗೂ ಕೂಡ ಇದು ತುಂಬಾ ಯೂಸ್ಫುಲ್. ಕೂದಲಿನ ಆರೋಗ್ಯಕ್ಕೆ ಸಹಾಯಕ. ಪೌಷ್ಟಿಕಾಂಶಗಳಿಂದ ಕೂದಲಿನ ಒಟ್ಟಾರೆ ಆರೋಗ್ಯಕ್ಕೆ ಉಪಯುಕ್ತವಾಗಬಹುದು. ದಿನನಿತ್ಯ ನಾವು ಅಗಸೆ ಬೀಜನ 1-2 ಸ್ಪೂನು ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಮತ್ತು ಕೂದಲಿಗೂ ಕೂಡ ತುಂಬಾ ಯೂಸ್ಫುಲ್ ಇದೆ. ದೇಹಕ್ಕೆ ಒಮೆಗಾ 3 ಒದಗಿಸುತ್ತದೆ. ಸಸ್ಯಾಹಾರಿಗಳಿಗೆ ಉತ್ತಮ ಸಸ್ಯ ಮೂಲವಾಗಿದೆ. ಸೊ ವೆಜಿಟೇರಿಯನ್ ಯಾರೆಲ್ಲ ತಿಂತೀರ, ಸೊ ಅವ್ರಿಗೆಲ್ಲ ಅಗಸೆ ಬೀಜ ಸೇವಿಸೋದ್ರಿಂದ ಅದರಲ್ಲಿರೋಂಥ ಎಲ್ಲ ವಿಟಮಿನ್ಸ್ ಕೂಡ ನಿಮಗೆ ಸಿಗುತ್ತದೆ. ಗಮನಿಸಬೇಕಾದ ವಿಷಯ. ಹೌದು, ಅಗಸೆ ಬೀಜವನ್ನು ಅತಿಯಾಗಿ ಸೇವಿಸಬಾರದು. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಕೆಲವರಿಗೆ ಹೊಟ್ಟೆ ಉಬ್ಬರ ಅಥವಾ ಅಸ್ವಸ್ಥತೆ ಉಂಟಾಗಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ನಿಯಮಿತ ಔಷಧಿ ಸೇವನೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಸ್ಕಿಪ್ ಮಾಡದೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದರೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.